ಅತ್ಯಂತ ಭಿನ್ನನಾದವ, ಈ ಜಗತ್ತಿಗೆ ನಾನು ಕಾರಣಕರ್ತ, ಇಂಥ ನನ್ನನ್ನು ಹೊಂದಬೇಕಾದರೆ ದಾರಿ, ಮೋಕ್ಷಕ್ಕೆ ಸಾಧನವಾದದ್ದು ತತ್ವಜ್ಞಾನ ಅಂತ ಈ ಎಲ್ಲ ವಿಷಯಗಳನ್ನು ಪ್ರತಿಪಾದನೆ ಮಾಡಿ ಈ ಅಧ್ಯಾಯದಲ್ಲಿ ಈಶ್ವರೋಹಂ ಇತ್ಯಾದಿ ಈ ಜಗತ್ತಿಗೆ ಒಡೆಯ ನಾನು, ಈ ಜಗತ್ತು ಯಾರು ಕನಸಿನಂತೆ ಸುಳ್ಳು ಹೀಗೆ ಯಾರು ತಿಳ್ಕೊಂಡಿರ್ತಾರೆ ಅಂತಹ ಅಸುರರು, ಅವರು ಆಸುರಿ ಭಾವವನ್ನು ಹೊಂದಿದವರು, ಅಂತಹ ಜ್ಞಾನವುಳ್ಳವರಿಗೆ ಆಗುವ ಅಧೋಗತಿ, ಅವರು ಎಂದೂ ಕೂಡ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನ ನೆಪ ಮಾಡಿಕೊಂಡು ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾನೆ. ಅದರ ದೈವಿ ಸಂಪತ್ತು, ಸಾಮಾನ್ಯವಾಗಿ ಸಂಪತ್ತು ಅಂದರೆ ಮನಿ ಇಂಥದ್ದನ್ನೇ ನಾವು ಸಂಪತ್ತು, ಜಮೀನು ಇತ್ಯಾದಿಗಳ ಸಂಪತ್ತು ಅಂತ ಅಂದ್ಕೊಂಡಿದ್ದೇವೆ. ಆದರೆ ಕೃಷ್ಣನ ಸಂಪತ್ತುಗಳಲ್ಲ, ಗುಣಗಳೇ ನಿಜವಾದ ಸಂಪತ್ತು. ನಾವು ಜೀವನದಲ್ಲಿ ಗುಣಗಳ ಸಂಪಾದನೆ ಅದನ್ನು ಮಾಡಬೇಕು. ಅದರಲ್ಲಿಯೂ ಕೂಡ ವಿಶೇಷವಾಗಿ ದೈವಿ ಸಂಪತ್ತು, ಸಾತ್ವಿಕ ಸಂಪತ್ತು, ಇದು ನಾವು ನಮ್ಮ ಜೀವನದಲ್ಲಿ ಸಂಪಾದನೆ ಮಾಡಬೇಕು. ಕೃಷ್ಣ ಮೊದಲ 3 ಶ್ಲೋಕಗಳಲ್ಲಿ ದೈವಿ ಸಂಪತ್ತು ಉಳ್ಳವರು ಅವರ ಗುಣಗಳು ಹೇಗಿರುತ್ತೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನ ಪರಮಾನುಗ್ರಹ ಆಗಬೇಕಾದರೆ, ಯಥಾರ್ಥವಾದ ಜ್ಞಾನ ಬರಬೇಕಂತಾದರೆ ದೈವಿ ಸಂಪತ್ತಿನಿಂದ ನಾವು ಯುಕ್ತರಾಗಬೇಕು. ಸಂಪತ್ತನ್ನು ಭಗವಂತ ವಿಭಾಗ ಮಾಡಿ 26 ಗುಣಗಳನ್ನು ವರ್ಣನೆ ಮಾಡಿದ್ದಾನೆ. ಆಸುರಿ ಸಂಪತ್ತಲ್ಲಿ ಪ್ರಧಾನವಾಗಿ ಹೇಳುತ್ತಾನೆ. ಮುಖ್ಯವಾಗಿ 16ನೇ ಅಧ್ಯಾಯದಲ್ಲಿ ಈ 2 ವಿಷಯಗಳ ವಿಮರ್ಶೆ, ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳ ವಿವೇಚನೆ ಈ ಅಧ್ಯಾಯದ ಮುಖ್ಯ. ಸಾಮಾನ್ಯವಾಗಿ ದೈವಿ ಸಂಪತ್ತು ಸಾತ್ವಿಕರ ಸಂಪತ್ತು, ಆಸುರಿ ಸಂಪತ್ತು ತಾಮಸಿ ಸಂಪತ್ತು. ದೇವತೆಗಳು, ದೈತ್ಯರು ದೇಹದಿಂದ, ರೂಪದಿಂದ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ 26 ಗುಣಗಳು, ಸಾತ್ವಿಕ ಗುಣಗಳು ಇದ್ದವ ದೈತ್ಯ ಜಾತಿಯಲ್ಲಿ ಹುಟ್ಟಿದ್ದ. ನಿಜವಾಗಿಯೂ ದೈತ್ಯ ಯಾರದು? ಹಿರಣ್ಯಕಶ್ಯಪನ ಮಗ ಪ್ರಹ್ಲಾದ. ಆ ದೈವಿ ಸಂಪತ್ತು ಅವನಲ್ಲಿತ್ತು. ಅದಕ್ಕೆ ವೇದವ್ಯಾಸದೇವರು ವಾಸಿಷ್ಠ ಕೃಷ್ಣ ಪ್ರಹ್ಲಾದರಾಜರ ಬಗ್ಗೆ ಹೇಳುವಾಗ ಅಸುರೋ ಸುರಹ ಅಂತಾರೆ. ಅವನು ಹುಟ್ಟು ಜಾತಿಯಿಂದ ಆಸುರಿ ಸಂಪತ್ತು ಇರಲಿಲ್ಲ, ಬದಲಿ ಸಾತ್ವಿಕ ಸಂಪತ್ತು ಇತ್ತು. ದೈವಿ ಸಂಪತ್ತಿನಿಂದ ಕೂಡಿದವ ಅವನು. ನೋಡಿ, ಇದಕ್ಕೆ ಉಲ್ಟ ಒಳ್ಳೆ ವಂಶ, ಚಂದ್ರವಂಶ, ಅಲ್ಲಿ ಒಬ್ಬ ಮಹಾದೈತ್ಯ ಬಂದ, ಅವನೇ ದುರ್ಯೋಧನ, ಸಾಕ್ಷಾತ್ ಕಲಿ. ಇದರೊಳಗೆ ನಮಗೇನು ಭಗವಂತ, ನೀವು ಜಾತಿ ನೋಡಿಕೊಂಡು ಯಾರನ್ನ ಒಳ್ಳೆಯವರು ಕೆಟ್ಟವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಾತಿ ಒಳಗೆ, ಎಲ್ಲರ ಒಳಗೆ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಹಾಗಾದ್ರೆ ಜೀವನದಲ್ಲಿ ನಾವು ಗುಣಗಳಿಂದ ಒಳ್ಳೆಯವರಾಗಬೇಕೇ ವಿನಃ ಬೇರೆ ಯಾವುದರಿಂದೂ ನಾವು ಆ ಒಳ್ಳೆತನವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಸ್ವಯಂ ಸಜ್ಜನರ ಸಹಜ ಲಕ್ಷಣ, ಅದು ತಾತ್ಕಾಲಿಕವಾಗಿ ಬರೋದು ಹೋಗೋದಲ್ಲ, ಸ್ವಾಭಾವಿಕವಾಗಿ ಅವರಲ್ಲಿಯೇ ಇರುವಂಥ
26 ಗುಣಗಳನ್ನು ಮೊದಲಿಗೆ ಭಗವಂತ ಹೇಳ್ತಾನೆ. ನಾವಿದೆಲ್ಲ ಟಿಕ್ ಮಾಡ್ಕೊಳ್ತಾ ಹೋದರೆ, ನಮ್ಮಲ್ಲಿ ಎಷ್ಟಿದೆ ಅಂತ ನೋಡ್ತಾ ಹೋದರೆ, ನೋಡಿದ್ರೂ ಒಂದು ಗುಣ ಸಿಗೋದು ಕಷ್ಟ. ಆದರೆ ಮೇಲಿಂದ ಮೇಲೆ ಕೇಳ್ತಾ ಇದ್ದರೆ ನಮ್ಗೆ ಈ ಗುಣ ನಿತ್ಯ ಗುಣ ಬರೆದಿದ್ದರೆ ಸಾಕಾಗಿದೆ. ನಾವು ರಾಮಾಯಣ, ಮಹಾಭಾರತ, ಭಾಗವತ ಯಾಕೆ ಕೇಳಬೇಕು? ರಾಮಾಯಣ ಕೇಳಿ ರಾಮ ಆಗದಿದ್ದರೆ ಏನು ಪ್ರಾಬ್ಲಮ್ ಇಲ್ಲ, ರಾವಣ ಆಗದಿದ್ದರೆ ಸಾಕು. ನೀವು ಮೇಲಿಂದ ಮೇಲೆ ರಾಮಾಯಣವನ್ನು ಕೇಳಬೇಕು. ನಾವು ರಾಮ ಆಗಲಿಕ್ಕಾಗೋಲ್ಲ, ಯಾಕೆಂದರೆ ರಾಮ ಭಗವಂತ. ಭಾಗವತ ಕೇಳಿ ನಾವು ಭಗವದ್ ಭಕ್ತರಾದರೆ ಸಾಕು. ಮಹಾಭಾರತ ಕೇಳಿ ಪಾಂಡವರಂತೆ ಭಗವದ್ಭಕ್ತಿಯನ್ನು ಜೀವನದಲ್ಲಿ ರೂಢಿಸಿಕೊಂಡರೆ ಸಾಕು. ದುರ್ಯೋಧನನಂತೆ ಮತ್ತೊಬ್ಬರ ಹೆಣ್ಣು, ಮತ್ತೊಬ್ಬರಂಥ ಸಹಜವಾದ ಆಸುರಿ ಬುದ್ಧಿ ನಮ್ಮಲ್ಲಿ ಬಾರದಿದ್ದರೆ ಸಾಕು. ಹಾಗೆ ಕೃಷ್ಣ ದೈವಿ ಸಂಪತ್ತನ್ನಾಗಿ 26 ಗುಣಗಳನ್ನು ಹೇಳ್ತಾ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ. 26 ಗುಣಗಳು ಯಾವುದು ಅಂತಂದರೆ ಅಭಯ. ಇದು ಏನು ಇದರ ಏನು ಅರ್ಥ ಮತ್ತೆ ನೋಡೋಣ. 26 ಗುಣಗಳ ಹೆಸರನ್ನು ಕೇಳೋಣ. ಅಭಯ, ಜ್ಞಾನಯೋಗ ವ್ಯವಸ್ಥಿತಿ, ದಾನಂ, ದಮಃ, ಯಜ್ಞ, ಸ್ವಾಧ್ಯಾಯ, ತಪಃ, ಆರ್ಜವಂ, ಅಹಿಂಸಾ, ಸತ್ಯಂ, ಅಕ್ರೋಧ, ತ್ಯಾಗ, ಅಪೈಶುನಂ, ದಯಾ, ಭೂತೇಷು ದಯಾ, ಆಲೋಲುತ್ವಂ, ಮಾರ್ದವಂ, ಹ್ರೀಹಿ, ಅಚಾಪಲಂ, ತೇಜ, ಕ್ಷಮ, ಧೃತಿ, ಶೌಚ, ಅದ್ರೋಹ, ನಾತಿಮಾನಿತ. ದೈವಿ ಸಂಪತ್ತು ಅಂತ ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ. ಏನು ಹಾಗಂದರೆ ಅಭಯಂ. ಅಭಯ ಅಂದರೆ ತನ್ನಿಂದ ಯಾರಿಗೆ ಭಯ ಆಗಬಾರ್ದು, ಹಾಗೆ ತಾನು ಜೀವನದಲ್ಲಿ ಇರಬೇಕು. ಹೆದರಿಸ್ಕೊಂಡು ಜೀವನ ಮಾಡಬಾರ್ದು, ಇನ್ನೊಬ್ಬರಿಗೆ ಹೆದರಲೂಬಾರ್ದು.